ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನುಕುಮಾರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಚಿಕ್ಕಪೇಟೆಗೆ ಮೆಟೀರಿಯಲ್ಸ್ ತರೋಕ್ಕೆ. ಸೊ ಅಲ್ಲಿ ಹೋಗ್ಬಿಟ್ಟು ಏನೇನು ಎಷ್ಟೆಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ನೋಡ್ಕೊಬರೋಣ. ಸೊ ಇಲ್ಲಿಂದ ಸೌತ್ ಆ್ಯಂಡ್ ಸರ್ಕಲ್ ಟವರ್ ಇದು. ಸೊ ಅಲ್ಲಿಂದ ನಾನು ಮೆಟ್ರೋ ಹತ್ಕೊಂಡು ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ ಈಗ. ಆ್ಯಕ್ಚುಲಿ ಅಲ್ಲಿ ನಂದು ದಾರಿ ತಪ್ಪಿಬಿಟ್ಟೆ. ನಾನು ಯಾವಾಗಲೂ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಇಳಿದ್ಬಿಟ್ಟು ಹೋಗೋದು, ಬಟ್ ಈ ಸತಿ ಬೇರೆ ಕಡೆ ಹೋಗ್ಬಿಟ್ಟು ಮಿಸ್ ಆಗಿಬಿಡ್ತು ರೂಟು. ಅದಾದಮೇಲಿಂದ ಇದು ಸಿಟಿ ಮಾರ್ಕೆಟ್ ಸರ್ಕಲ್ಲು, ಆ ಸರ್ಕಲಿಂದ ಇಲ್ಲಿ ಏನು ಗುರು ಇದು ರೋಡ್ ದಾಟೋಕ್ಕೇ ಇಲ್ಲಿ ಸಿಕ್ಕಾಪಟ್ಟೆ ಭಯ ಆಗೋಗುತ್ತೆ. ಯಾಕೆ ಅಂದರೆ ಜನ ಹಿಂಗೆ ಮೇಲ್ಮೇಲೇ ಬಂದುಬಿಡ್ತಾರೆ ಗುದ್ದೋರು ಹಂಗೇನೆ. ಸೊ ಅದರಿಂದ ಸಿಕ್ಕಾಪಟ್ಟೆ ಭಯ ಆಗೋಗುತ್ತೆ ರೋಡ್ ದಾಟೋ ಅಷ್ಟೊತ್ತಿಗೆ. ಹೆಂಗೋ ಅಂತ ಇಂತೂ ಮಾಡಿಕೊಂಡು ಆಪೋಸಿಟ್ ಸೈಡಲ್ಲಿ ಇಳಿದಿದ್ದೆ ನಾನು. ಆ್ಯಕ್ಚುಲಿ ಅಲ್ಲಿಂದ ಅವೆನ್ಯೂ ರೋಡಿಗೆ ಕನೆಕ್ಟಾಗಿ ಈಗ ರಾಜಾ ಮಾರ್ಕೆಟಿಗೆ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ರಾಜಾ ಮಾರ್ಕೆಟಿಗೆ ಹೋಗಬೇಕಾದ್ರೆ ಅದು ಮೇನ್ ರೋಡ್. ಫಸ್ಟು ನಾನು ಹೋಗಿದ್ದು ಅಲ್ಲೇ ಬರ್ತಡೇಗೆ ಏನೇನು ಐಟಮ್ಸ್ ಬೇಕೋ ಆ ಶಾಪಿಗೆ ಹೋದೆ. ಅಲ್ಲೆಲ್ಲ ಕೇಕ್ ಸ್ಟ್ಯಾಂಡು ಅಥವಾ ಸ್ಯಾರಿ ರ್ಯಾಪಿಂಗಿಗೆ ಗಿಫ್ಟಾಗಿ ಏನೋ ಒಂಥರ ಇನೋವೇಟಿವ್ ಆಗಿ ಮಾಡ್ತಾರಲ್ಲ, ಅದಕ್ಕೆ ಸ್ಟ್ಯಾಂಡ್ಸೇ ಆಗಲಿ, ಆಮೇಲಿಂದ ಕಾರ್ಡ್ಸು, ಬ್ಯಾಗ್ಸು, ಪ್ರತಿಯೊಂದೂ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಎಲ್ಲ ಯುನೀಕಾಗಿರುತ್ತೆ, ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಬಟ್ ಹಂಗೆ ನಾನು ಏನೂ ತೊಗೊಳ್ಳಿಲ್ಲ. ಸೊ ವೀಡಿಯೋನ ನಾನು ಜಾಸ್ತಿ ಅದರಿಂದ ತೆಗೆದು ಹಾಕಲಿಲ್ಲ. ಅಲ್ಲಿಂದ ಹೊರಗೆ ಬಂದೆ. ಇವಾಗ ನಾನು ರಾಜಾ ಮಾರ್ಕೆಟಿಗೆ ಹೋಗ್ತಾಯಿದ್ದೀನಿ. ಹಾಗೆ ರೋಡ್ ಸೈಡಲ್ಲಿ ಹೋಗ್ತಾ ಲೆಹೆಂಗಾ ಸ್ಕರ್ಟಿಗೆ ಹಾಕೋಕ್ಕೆ ಕುಚ್ಚೇನಿದೆ ಇದೆಲ್ಲ ರೋಡ್ ಸೈಡಲ್ಲೇ 50 ರುಪೀಸ್ ಪೇರ್ ಅಥವಾ 100 ರುಪೀಸ್ ಪೇರಿಗೆ ಸಿಗುತ್ತೆ. ಸೊ ಇದು ರಾಜಾ ಮಾರ್ಕೆಟ್ದು ಫೇಮಸ್ ಪಾನಿಪುರಿ ಸ್ಟಾಲ್. ನಾನು ಟ್ರೈ ಮಾಡಿದ್ದೀನಿ, ಬಟ್ ನನಗೇನು ಅಷ್ಟೊಂದು ಇಷ್ಟ ಏನಾಗಲಿಲ್ಲ ಟೇಸ್ಟು. ಸೊ ಅಲ್ಲಿಂದ ರಾಜಾ ಮಾರ್ಕೆಟಿಗೆ ಇವಾಗ ಎಂಟ್ರ್ ಆಗ್ತಾಯಿದ್ದೀನಿ. ಈ ರಾಜಾ ಮಾರ್ಕೆಟಲ್ಲಿ ಬೇಕಾದಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ ಮೆಟೀರಿಯಲ್ಸೇ ಆಗಲಿ, ಡಿಸೈನ್ಸು, ಆಮೇಲಿಂದ ದುಪ್ಪಟ್ಟಾಗೆ ಅಥವಾ ಸ್ಯಾರಿಗೆ ಹಾಕೋಕ್ಕೆ ಲೇಸ್ಗಳೇ ಆಗಲಿ, ಥ್ರೆಡ್ಸ್ಗಳೇ ಆಗಲಿ, ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ಗಳು ಇಲ್ಲಿ ಸಿಗುತ್ತೆ. ನಾನು ಹೋಗಿದ್ದು ರೇಷ್ಮೆದು ಬ್ಲೌಸ್ ಪೀಸ್ ಬೇಕಾಗಿತ್ತು. ಒಂದು ರೇಷ್ಮೆ ಬ್ಲೌಸ್ ಕಟ್ ಪೀಸ್ ಶಾಪಿಗೆ ಹೋದೆ. ಅಲ್ಲಿ ಈ ರೇಷ್ಮೆ ಬ್ಲೌಸ್ ಪ್ರೈಸ್ ಬಂದ್ಬಿಟ್ಟು 180 ರುಪೀಸು. ಚೆನ್ನಾಗಿರೋ ಕ್ವಾಲಿಟಿನೇ. ಅದಕ್ಕೆ ನಾವು ಹ್ಯಾಂಡ್ ವರ್ಕ್ ಮಾಡಿಸಿದ್ರು ತುಂಬ ಚೆನ್ನಾಗೇ ಬರುತ್ತೆ, ಏನು ಕ್ವಾಲಿಟಿ ಪ್ರಾಬ್ಲಮ್ ಏನಾಗಲ್ಲ. ಸೊ ನಾನು ಒಂದು ಬ್ಲೌಸಿಗೆ ಮಾಡಿಸ್ಕೊಂಡಿದ್ದೆ. ನೆಕ್ಸ್ಟ್ ನಾನು ಹೊರಟಿದ್ದು ಮೆಟೀರಿಯಲ್ ಶಾಪಿಗೆ. ಈ ಶಾಪಲ್ಲಿ ನನಗೆ ಕಾಯಿಗೆ ಡಿಸೈನ್ ಮಾಡೋಕ್ಕೆ ಸ್ಟೋನ್ಸಿಂದ ಆಗಲಿ ಅಥವಾ ಬ್ಲೌಸಿಗೆ ನಮಗೆ ಬೇರೆ ಬೇರೆ ಥರ ಡಿಸೈನ್ಸ್ ಬೇಕು ಅನ್ನಿಸ್ದಾಗಲಿ ಅದಕ್ಕೆ ಸ್ಟೋನ್ ಮೆಟೀರಿಯಲ್ಸೇ ಆಗಲಿ, ಲೇಸ್ಗಳಾಗಲಿ, ಪ್ರತಿಯೊಂದೂ ನಾನು ಈ ಶಾಪಲ್ಲಿ ಸಿಗುತ್ತೆ. ಈವನ್ ರೆಡಿಮೇಡ್ ಕುಚ್ಚು ಸತಃ ಇಲ್ಲಿದೆ ನೋಡಿ, ಅದು ಸಿಗುತ್ತೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಚಿಕ್ಕದು 12 ಪೀಸಸ್ ಬಂದು 60 ರುಪೀಸು, ಸ್ಮಾಲ್ ಚಿಕ್ಕ ಸ್ಟೋನ್ಸ್ದು. ಮತ್ತು ಲಾರ್ಜ್ ಬಂದುಬಿಟ್ಟು 6 ಪೀಸಸ್ ಬಂದುಬಿಟ್ಟು 100 ರುಪೀಸ್ ಹೇಳಿದ್ರು. ಹಂಗೆ ಸ್ವಲ್ಪ ಬಾರ್ಗಿಂಗ್ ಮಾಡಿ 70 ಮತ್ತು 50ಗೆ ನಾನು ತೊಗೊಂಡೆ. ಈ ಲೇಸಿಂದು ರೋಲ್ಸ್ ಏನಿದೆ ಅದೆಲ್ಲ 60 ರುಪೀಸು. ಹಾಗೇ ಈ ಸ್ಯಾರಿ ಬೆಲ್ಟ್ಸ್ ಎಲ್ಲ ಏನು 70 ರುಪೀಸ್ ಅಥವಾ 60 ರುಪೀಸು. ಡಜನ್ ತಗೊಂಡ್ರೆ 480 ಆಗುತ್ತೆ. ಅದು 1 650 ಆಗುತ್ತೆ. ಚೆನ್ನಾಗಿದೆ. ಇದೇನು ಕಾಸ್ಟ್ ಇದೆ? 580 ಬಂಡಲ್ 9 ಮೀಟರ್ಸ್. 9 ಮೀಟರ್ಸು 580. ಕಡಿಮೆದಂದರೆ ಅಂದರೆ ಇದು ಅದು 250. 9 ಮೀಟರ್ಸು. 9 ಇದರಲ್ಲಿ ಇಷ್ಟೊಂದಿಲ್ಲ. ಈ ಥರ ಇದೆ, ಈ ಥರದ್ದಿದೆ. ಇದಾದರೆ 250 ಬಂಡಲ್. ಇದು ಅಷ್ಟೇನಾ? ಬಂಡಲ್ ಲೇಖ 600 650 550 ಹಂಗೆ. ಸೊ ಅಲ್ಲಿ ಮುಗಿಸ್ಕೊಂಡು ನಾನು ಹೋಗಿದ್ದು ಇನ್ನೊಂದು ಮೆಟೀರಿಯಲ್ಸ್ ಶಾಪಿಗೆ. ಅಲ್ಲಿ ನನಗೆ ಈ ಥರ ಚಿಕ್ಕದು ಕುಂದನ್ ವರ್ಕಿಂದು ಮೆಟೀರಿಯಲ್ಸ್ ಬೇಕಿತ್ತು. ಸೊ ಇದೆಲ್ಲ ಕಲ್ಲರ್ ಸ್ಟೋನ್ಸ್ ಬಂದುಬಿಟ್ಟು 80 ರುಪೀಸಿಗೆ ಸೇಲ್ ಮಾಡ್ತಾರೆ. ಹಂಗೆ ಪ್ಲೈನ್ ಗೋಲ್ಡ್ ಅಥವಾ ಸಿಲ್ವರ್ ಸ್ಟೋನ್ಸ್ ಬಂದುಬಿಟ್ಟು 50 ಗ್ರಾಮು 50 ರುಪೀಸು. ಕಲರ್ ಸ್ಟೋನ್ಸ್ ಆದರೆ 50 ಗ್ರಾಮು 80 ರುಪೀಸು.
ಈ ಶಾಪಲ್ಲಿ ಎಲ್ಲ ಥರ ಮೆಟೀರಿಯಲ್ಸು ಸಿಗುತ್ತೆ. ಹ್ಯಾಂಡ್ಮೇಡ್ ಬ್ಲೌಸಿಗೆ ವರ್ಕ್ ಮಾಡೋಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕೋ ಅದೆಲ್ಲ, ರಿಂಗ್ಸೇ ಆಗಲಿ, ಸ್ಟೋನ್ಸ್ಗಳೇ ಆಗಲಿ, ಡಿಫ್ರೆಂಟ್ ಟೈಪ್ಸ್ ಆಗಿ ಬ್ಯಾಂಗಲ್ಸ್ ಮಾಡೋಕ್ಕೆ ಆಗಲಿ, ಕ್ಲಿಪ್ಸ್ ಮಾಡೋಕ್ಕೆ ಆಗಲಿ, ಪ್ರತಿಯೊಂದು ಡಿಫ್ರೆಂಟ್ ಮೆಟೀರಿಯಲ್ಸು ಸಿಗುತ್ತೆ. ಸೊ ಇದೆಲ್ಲ ಹ್ಯಾಂಡ್ ಬ್ರಾಸ್ಲೆಟ್ಗೆ ಯುನೀಕಾಗಿ ಚಿಕ್ಕ ಚಿಕ್ಕ ಸ್ಟೋನ್ಸ್ ಇದು ಮಾಡ್ತಾರೆ. ಇದು ಪರ್ ಪೀಸ್ ಬಂದುಬಿಟ್ಟು 12 rupees ಆರ್ 13 rupees. ಡಿಸೈನ್ಸು ನಂಬರ್ ಆಫ್ ಡಿಸೈನ್ಸ್ಗಳಿದೆ. ಇದ್ದು ಚೈನ್ ಲಾಕಿಗೆ, ಅದೇ ಹ್ಯಾಂಡ್ ಚೈನ್ ಲಾಕಿಗೆ ಯೂಸ್ ಮಾಡ್ತಾರೆ. ಸ್ಯಾರಿ ಲೈನಿಂಗ್ಸು, ವುಲ್ಲನ್ ಥ್ರೆಡ್ಸು, ಬ್ಯಾಂಗಲ್ ಬಾಕ್ಸ್ಗಳೇ ಆಗಲಿ, ಪ್ರತಿಯೊಂದು ಮೆಟೀರಿಯಲ್ಸ್ಗಳು ಇಲ್ಲಿ ಕಡಿಮೆಗೆ ಸಿಗುತ್ತೆ. ನಾನು ಕಾಮನಾಗಿ ಹೋಗೋದು ಈ ಶಾಪಿಗೆ. ಇದ್ರದ್ದು ಏನಾದ್ರು ಡಿಟೇಲ್ಡ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಾನೆಲ್ಲ ಪ್ರತಿಯೊಂದನ್ನು ಪ್ರೈಸಸ್ ನಾನು ವ್ಲಾಗ್ ಮಾಡ್ತೀನಿ. ಅದ್ರ ಪಕ್ಕದಲ್ಲೇ ಒಂದು ಡಾಲ್ ಶಾಪ್ ಇದೆ. ಅಲ್ಲಿ ಕಸ್ಟಮೈಸ್ ಮಾಡಿ ಡಾಲ್ಸ್ನ ಮಾಡ್ಕೊಡ್ತಾರೆ. ಫರ್ ಎಲ್ಲ ಸಿಗುತ್ತೆ. ಅಲ್ಲಿಂದ ಅಷ್ಟೊತ್ತಿಗೆ ಆಲ್ರೆಡಿ ಚಿಕ್ಕಪೇಟೆಯಲ್ಲಿ ಶಾಪ್ಸ್ಗಳನ್ನೆಲ್ಲ 8 o'clock ಕ್ಲೋಸ್ ಮಾಡ್ತಾಯಿದ್ರು. ನಾನು ಅಲ್ಲಿಂದ ನಾನು ಮತ್ತೆ ಬೇರೆ ಶಾಪಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಶಾಪಿಗೆ ಹೋಗಿದ್ದು ಮೆಟೀರಿಯಲ್ಸ್ ತೊಗೊಳಕ್ಕೆ ಇನ್ನೊಂದು ಶಾಪಿಗೆ ಹೋದೆ. ಇದು ಕುಚ್ಚು ಕಟ್ಟೋಕ್ಕೆ ಈ ಥ್ರೆಡ್ಸ್ ಇಷ್ಟು ಫುಲ್ ಪ್ಯಾಕ್ ಬಂದ್ಬಿಟ್ಟು 50 rupees. ಹಂಗೆಯೇ ಇಲ್ಲಿನೂ ಕಲರ್ ಸ್ಟೋನ್ಸ್ ಆಗಲಿ, ಬೇರೆ ಥರ ಬ್ಲೌಸ್ ಡಿಸೈನಿಂಗ್ ಸ್ಟೋನ್ಸ್ಗಳಾಗಲಿ, ಚಿಕ್ಕ ಚಿಕ್ಕ ರೋಸ್ಗಳು ಎಲ್ಲ ಅವೈಲಬಲ್ ಇದೆ. ಆ ಚಿಕ್ಕ ರೋಸ್ಗಳದ್ದು 50 pieces ಬಂದ್ಬಿಟ್ಟು 450. ಆಮೇಲೆ ಇನ್ನೊಂದು ಚೂರು ಬಿಗ್ಗ ಸೈಜಿಂದು ರೋಸಿಂದ ಏನಾದ್ರು ಬೇಕು ಅಂದರೆ ಅದು ಬಂದ್ಬಿಟ್ಟು 750. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಬರೋ ಅಷ್ಟೊತ್ತಿಗೆ ಮೆಟ್ರೋಗೆ ಆಲ್ರೆಡಿ ಎಲ್ಲ ಶಾಪ್ಸ್ನು ಕ್ಲೋಸ್ ಮಾಡ್ತಾಯಿದ್ರು. ಹಂಗೆ ನಡ್ಕೊಂಡು ಹೋಗ್ತಾಯಿದ್ದೆ. ಸೊ ಅಲ್ಲಿ ರೋಡ್ ಸೈಡಲ್ಲೇ ಎಷ್ಟೊಂದು ಅಂಗಡಿ ಶಾಪ್ಸ್ಗಳು ಸಿಗುತ್ತೆ. ಈ ಬ್ಯಾಂಗಲ್ಸ್ ಎಲ್ಲ 1 dozen ಬಂದ್ಬಿಟ್ಟು 100 rupees, 150, 120 ವೇರಿ ಆಗುತ್ತೆ. ಹಾಗೇ ಇಲ್ಲಿ ಜಡೆ ಬಿಲ್ಲೆಗಳೇ ಆಗಲಿ, ಇಯರಿಂಗ್ಸ್ಗಳು ಎಲ್ಲ ಸಿಗುತ್ತೆ. ಅದೆಲ್ಲ 100 rupees, 50 rupees. ನೀವು ಹೆಂಗೆ ಡಿಸೈನ್ಸ್ ಮೇಲೆ ವೇರಿ ಆಗ್ತಾ ಹೋಗುತ್ತೆ. ಅದು ಆದಮೇಲಿಂದ ನಾನು ಮೆಟ್ರೋಗೆ ಬಂದೆ. ಚಿಕ್ಕಪೇಟೆಯಲ್ಲಿರೋ ಮೆಟ್ರೋನೇ. ಅಲ್ಲಿ ಎಂಟ್ರಾಗಿ ನಾನು ಹೋಗೋಣ ಅಂತ ಬರ್ತಾಯಿದ್ರೆ ಅಲ್ಲೂ ನಾನು ಮಿಸ್ ಆದೆ. ಮತ್ತು ನಾನು ಬೇರೆ ಸ್ಟಾಪಿಗೆ ಹತ್ಕೊಂಡೆ. ಅಲ್ಲಿಂದ ಮತ್ತೆ ಮೆಟ್ರೋ ಚೇಂಜ್ ಮಾಡಿ ನಾನು ಮನೆಗೆ ಬಂದೆ. ಸೊ ಹಿಂಗೆ ಡೀಟೇಲ್ ವೀಡಿಯೋ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇನ್ನು ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಫೈನಲಿ ನಾನು ನನ್ನ ಶಾಪಿಗೆ ಬಂದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್.